ಹರಿಃ ಓಂ ಆಪಾದಮೌಳಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬ್ರಹ್ಮಿತಾನ್ ಸಶಾಸ್ತ್ರಪ್ರವಚನಾಸಕ್ತಾನ್ ಯದಮಿಲ್ಯಾರ್ಯಾನ್ ಗುರೂನ್ ಭಜೆ. ಪೃಥ್ವೀ ಮಂಡಲಮಧ್ಯಸ್ಥ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾನ್ ತಾನ್ ನಮಸ್ತೆ ಗುರುನ್ ಮಮ. ಹರಿಃ ಓಂ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಮಾ ಬ್ರಹ್ಮ ರುದ್ರ ಇಂದ್ರಾದಿವಂದ್ಯ ಭಕ್ತವತ್ಸಲ ಭವರೋಗ ವೈದ್ಯ ಶರಣಾಗತ ವಜ್ರ ಪಂಜರ ಆಪದ್ಬಾಂಧವ ಅನಾಥ ಬಂಧೋ ಅನಿಮಿತ್ತ ಬಂಧೋ ಪತಿತ ಪಾವನ ಮಹಾರೋಗ ನಿವಾರಣ. ಶ್ರೀ ಪುರಂದರದಾಸರ ಅನಂತಕೋಟಿ ಗದ್ಯದಲ್ಲಿ 9ನೆಯದು ಪತಿತ ಪಾವನ ಎಂಬುದೇ ಆಗಿದೆ. ಇದು ಭಗವಂತನ ವಿಶೇಷ 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 ಲಕ್ಷಣ. ಪತಿತ ಪಾವನ ಅತೀ ಸುಲಭವಾದ ಶಬ್ದಗಳು, ಆದರೆ ಪರ್ವತದಷ್ಟು ಅರ್ಥ ಗರ್ಭಿತವಾದ ಶಬ್ದಗಳು. ಭಗವಂತನನ್ನು ತಿಳಿಯಬೇಕು ಅಂದರೆ ನಾವು ನಮ್ಮ ಮುಂದೆ ಅಣುಪ್ರಾಯ. ಭಗವಂತ ಮೇರು ಪರ್ವತ ನಮ್ಮ ತಿಳುವಳಿಕೆಗೆ ಸಾದೃಶ್ಯ ಮಾತ್ರ. ಅವನ ಮೇರು ಪರ್ವತನ ಮೀರಿದ್ದು. ಆದರೆ ಒಂದು ಅಣುವಿಗೂ ಮೇರು ಪರ್ವತಕ್ಕೂ ಹೇಗೆ ಅಜಗಜಾಂತರವೋ ಅದರಂತೆ ಭಗವಂತನ ಲಕ್ಷಣಗಳು. ಅದರಲ್ಲಿ ಒಂದು ಪತಿತ ಪಾವನ. ಈಗ ಇದರಲ್ಲಿ ನಾವು ವಿಚಾರ ಮಾಡಬೇಕಾದ್ದೇನು? ಶ್ರೀ ಪುರಂದರದಾಸರು ಪತಿತ ಪಾವನ ಎಂಬ ಲಕ್ಷಣ ಭಗವಂತನಿಗೆ ತಿಳಿಸಿದ್ದಾರೆ. ಭಗವಂತನ ತಿಳಿಬೇಕು ಅಂದರೆ ಅವನ 2 ಪಾದಗಳಿವೆ. 2 ಪಾದಗಳಿಗೆ ಇಲ್ಲಿ 2 ಪದಗಳನ್ನ ತೋರಿಸಿದ್ದಾರೆ. ಅದು ಪಾ ಶಬ್ದದಿಂದಲೇ ಹೇಳಿದ್ದಾರೆ. ಪಾದ ಅದು ಯಾವ ವರ್ಣದಿಂದ ಬರುತ್ತೆ? ಪಾ ಇಂದ ಬರುತ್ತೆ. ಆದ್ದರಿಂದ 2 ಪಾದವನ್ನು, ಎಡಪಾದ ಮತ್ತು ಬಲಪಾದ. ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಂಡ ಜ್ಞಾನಿಗಳು ಉದಾಹರಿಸಬೇಕು ಅಂದರೆ ಭಗವಂತನ ಎಡಪಾದ ಹೇಗಿದೆ ಅಂದರೆ ಬಲಪಾದದಂತೆ ಇದೆ ಅಂತ ಸಾದೃಶ್ಯ ಕೊಡ್ತಾರೆ ಹೊರತು ಇನ್ನು ಯಾವ ಪಾದಕ್ಕೂ ಭಗವಂತನ ಪಾದಕ್ಕೂ ಹೋಲಿಕೆ ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಪುರಂದರದಾಸರ ಮುಂದೆ ಪ್ರತ್ಯಕ್ಷವಾದ ಭಗವಂತನನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಪತಿತ ಪಾವನ ಅಂದರೆ ಎಡ ಪಾದ ಮತ್ತು ಬಲಪಾದವನ್ನು ಶ್ರೀ ಪುರಂದರದಾಸರು ನೋಡ್ತಾ ಇದ್ದಾರೆ. ಇದು ನೀವು ಸಾಕ್ಷಾತ್ ಪುರಂದರ ಮಂಟಪದ ಎದುರುಗಡೆ ಯಾವ ಯಂತ್ರೋದ್ಧಾರಕ ಪ್ರಾಣದೇವರ ಸಮೀಪದಲ್ಲಿ ಆ ಬೆಟ್ಟದ ಮೇಲೆ ಪಾದವಿದೆ, ಇಂದಿಗೂ ಕಾಣುತ್ತೆ. ಅಲ್ಲಿ ಪುರಂದರದಾಸರಿಗೆ ವಿಠಲನ ಸಾಕ್ಷಾತ್ತಾಗಿ ಬಂದು ನಿಂತ ಜಾಗ. ಆ ಪಾದ ಇಂದಿಗೂ ಎಲ್ಲರಿಗೂ ನೋಡುವಂತೆ ಕಾಣುತ್ತಾ ಇದೆ. ಯಾರು ಬೇಕಾದರೂ ನೋಡಬಹುದು. ಸೊ ಅದನ್ನು ನಾವು ಮನಸ್ಸಲ್ಲಿ ಇಟ್ಟುಕೊಂಡು ನಮ್ಮ ಮನಸ್ಸಿನ ಮುಂದೆಯೇ ಭಗವಂತ ನಿಂತಿದ್ದಾನೆ ಎಂಬ ಅನುಸಂಧಾನ ಮಾಡಿಕೊಂಡು ಅವನಿಗೆ 2 ಪಾದಗಳು ನಮಸ್ಕರಿಸುತ್ತಾ ಇಲ್ಲಿ ಮುಂದುವರಿಯೋಣ. ಪತಿತ ಪಾವನ. ಪತಿತ ಅಂದರೇನು? ಪಾವನ ಅಂದರೇನು? ಪತಿತ ಎಂಬುದರಲ್ಲಿ ಎಷ್ಟು ಶಬ್ದ ಇದೆ? 3 ಶಬ್ದ ಇದೆ. ಪಾವನ ಎಂಬುದರಲ್ಲಿ 3 ಶಬ್ದ ಇದೆ. ಪತಿತ ಅಂದರೆ ಪತಿ ಅಂದರೆ ಹಾದಿ,
ದಾರಿ, ಮಾರ್ಗ, ದಿಕ್ಕು ಹಾಗೂ ಪತಿ. ಇವನು ನನ್ನ ಪತಿ ಎಂದು ಹೇಳುವಾಗ ನಾಯಕ ಅನ್ನತಕ್ಕಂಥ ಅರ್ಥವಾಗುತ್ತೆ. ಪತಿ ಎಂದರೆ ಪತಿತ ಅಂತ ಹೇಳಿದಾಗ ತಪ್ತನಾದವ ಅಂತ ಸುಟ್ಟುಕೊಂಡವ, ತಂಗಿದವ, ತಲ್ಲಣಿಸಿದವ, ತಾಪಕ್ಕೊಳಗಾದವ, ದಾರಿ ಕಾಣದವ, ದಾರಿ ತಪ್ಪಿಸಿಕೊಂಡವ, ದಾರಿ ಬಿಟ್ಟವ. ಹೀಗೆ ಈ 9ನೇ ಗದ್ಯಕ್ಕೆ 9 ಮಿನಿಮಮ್ ನಾವು ಅರ್ಥವನ್ನು ನೋಡಬಹುದು. ಇನ್ನೂ ಅನಂತ ಅರ್ಥವನ್ನು ನಾವು ಮಾಡಿಕೊಳ್ಳಬಹುದು ಅವರವರ ಯೋಗ್ಯತಾನುಸಾರವಾಗಿ. ಭಗವಂತನ ಕೊಂಡಾಡಕ್ಕೆ ಯಾವ ಶಬ್ದಗಳು ಸಾಕು ಅಂತ ಎನಿಸುವುದಿಲ್ಲ. ಆ ಜೀವರ ಯೋಗ್ಯತೆ ಮತ್ತು ಬುದ್ಧಿಮತ್ತೆಯನ್ನು ಅದು ಅನುಸರಿಸುತ್ತೆ. ಈಗ ಈ ಒಂದೊಂದು ಶಬ್ದವನ್ನು ಸಹ ಕೇವಲ ಶಬ್ದಕ್ಕೆ ಅರ್ಥ ಅಂತ ನಾವು ಹೇಳಿದಾಗ ಅರ್ಥದ ಅನುಸಂಧಾನವನ್ನು ಮಾಡಬೇಕು. ಉದಾಹರಣೆಗೆ ಪತಿತ ಅಂದರೆ ತಪ್ತನಾದವ ಅಂದರೆ ಸುಟ್ಟುಕೊಂಡವ ಅಂತ ಹೇಳಿದ್ರೆ ನಾವು ಯಾವ ಬೆಂಕಿಗೆ ಬಿದ್ದಿದ್ದೇವೆ? ಹೌದು, ಯಾವ ತಪ್ತನಾಗಿದ್ದೇವೆ? ಭವರೋಗ, ತಾಪತ್ರಯದಿಂದ ನಾವು ಎಲ್ಲರೂ ತಪ್ತರಾಗಿದ್ದೀವಿ. ಯಾವುದು ತಾಪತ್ರಯ ಅಂದರೆ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಎಂಬುದು ಹಿಂದೆ ತಿಳಿಸಲಾಗಿದೆ. ಸೊ ಇದು ಈ ತಾಪಗಳು. ತಾಪ ಅಂದರೆ ಏನು? ಉರಿ, ತಪ್ತನಾದವ. ಆದ್ದರಿಂದ ಪತಿತ ಅಂದರೆ ತಾಪತ್ರಯದಿಂದ ಬಂಧಿತನಾದವನು, ತಾಪತ್ರಯದಿಂದ ಶೋಷಣೆಗೊಳಗಾದವನು, ತಾಪತ್ರಯಕ್ಕೆ ಒಳಗಾದವನು ಪತಿತ. ಎರಡನೇದು ಸುಟ್ಟುಕೊಂಡವ. ಸುಟ್ಟುಕೊಂಡವ ಅಂದ್ರೆ ಏನು? ಅಗ್ನಿಯಿಂದ ಮಾತ್ರ ಸುಟ್ಟುಕೊಳ್ಳೋದಲ್ಲ. ಸುಟ್ಟುಕೊಂಡವ ಅಗ್ನಿ ಹೊರಗಡೆ ಕಾಣತಕ್ಕಂಥ ಅಗ್ನಿ. ಒಳಗಡೆ ಕಾಣತಕ್ಕಂಥ ಅಗ್ನಿ ಯಾವುದು? ಕೋಪ ಅಗ್ನಿ. ಯಾರಿಗೆ ಮನಸ್ಸು ಕೆಟ್ಟು ಕೂತಿರುತ್ತೋ, ಯಾರಿಗೆ ಒಳಗಡೆ ಅವರು ಅನ್ಯತಾ ವಿಚಾರಗಳು ಮಾಡ್ತಾರೋ ಅವರಿಗೇನಾಗತ್ತೆ? ದೇಹದ ಒಳಗಡೆ ಇರತಕ್ಕಂಥ ಅಗ್ನಿ ಬುಗ್ಗಂತ ವಿಸ್ತಾರವಾಗಿ ಅವನು ಹರಡ್ಕೊಂಡ್ಬಿಡ್ತಾನೆ. ಅದು ಯಾವ ರೂಪದಲ್ಲಿ ಕಾಣುತ್ತೆ? ಒಳಗೆ ಎಲ್ಲ ಮೈಯೆಲ್ಲ ಸುಟ್ಟು ಹೋಗುತ್ತೆ. ಅದನ್ನು ನಾವು ಏನು ಹೇಳ್ತೀವಿ? ಒಳಗಿನ ಜ್ವರ ಅಂತ ಹೇಳ್ತೀವಿ. ಆ ಜ್ವರ ಏನು ಮಾಡುತ್ತೆ? ಸಾಕಷ್ಟು ಕಷ್ಟವನ್ನು ಕೊಡುತ್ತೆ, ಸಾಕಷ್ಟು ನಾಶವನ್ನೂ ಮಾಡುತ್ತೆ, ಆರೋಗ್ಯವನ್ನು ಕೆಡಿಸುತ್ತೆ. ಪತಿತ ಅಂದರೆ ತಂಗಿದ ಅಂದರೆ ನಾವು ಈ ದೇಹದ ಒಳಗಡೆ, ದೇಹದ ಎಂಬತಕ್ಕಂಥ ಯಂತ್ರದ ಒಳಗಡೆ ಭಗವಂತ ಜೀವನನ್ನು ಹಾಕಿದ್ದಾನೆ. ಅಂದರೆ ಏನರ್ಥ? ತಂಗಿದ, ಅಲ್ಲಿ ನಿಲ್ಲಿಸಿದ್ದಾನೆ. ಅದನ್ನು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಶ್ರೀಕೃಷ್ಣನೇ ತಿಳಿಸಿದ್ದಾರೆ. ತಲ್ಲಣಿಸಿದ ಅಂದರೆ ಪ್ರತಿ ಕ್ಷಣದಲ್ಲೂ, ಪ್ರತಿ ಜೀವರು, ಪ್ರತಿ ಒಂದು ಸಂದರ್ಭದಲ್ಲೂ ತಮ್ಮ ಬುದ್ಧಿ ಸ್ಥಿಮಿತ ಕಳೆದುಕೊಂಡು ನಾಳೆ ಏನು, ಮುಂದಿನ ಕ್ಷಣದಲ್ಲಿ ಏನು ಎಂಬ ಯಾವ ಬಯಕೆ ಏನಿರುತ್ತೆ, ತಮಗೆ ಕೈಲಾಗದ ಬಯಕೆಗಳನ್ನು ತೀರಿಸಿಕೊಳ್ಳಲಾಗದ ಬಯಕೆಗಳಿರುತ್ತೆ, ಅದನ್ನು ಕಾಣುತ್ತಾ ಅಥವಾ ಅದನ್ನು ಅನುಭವಿಸುತ್ತಾ ತಲ್ಲಣಿಸುತ್ತಿರುತ್ತಾನೆ. ಇನ್ನು ಮುಂದೆದು ತಾಪಕ್ಕೊಳಗಾದ ಹಿಂದೆ ತಾಪತ್ರಯ ಆದ ಮೇಲೆ ತಾಪಕ್ಕೊಳಗಾದ ಅಂದರೆ ಹೊರಗಿನ ತಾಪಗಳು. ಯಾವುದು ಹೊರಗಿನ ತಾಪಗಳು? ಅಭಿಮಾನವೇ ಮುಖ್ಯ ತಾಪ. ಅಭಿಮಾನ ಯಾರಂದೇ ಬರುತ್ತೆ? ನಮ್ಮ ಸಂಬಂಧಿಗಳು, ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಬಂಧು ಬಳಗ, ಅಕ್ಕ, ತಮ್ಮ, ಅಣ್ಣ, ಅಕ್ಕ, ಎಲ್ಲ ಇವರು ಈ ಬಾಂಧವರು ಅಂತ ಯಾರಿದ್ದಾರೆ? ಯಾತಕ್ಕೋಸ್ಕರ ಇದ್ದಾರೆ? ತಾಪವನ್ನು ಕೊಡಕ್ಕೆ ಇದ್ದಾರೆ. ಯಾಕೆ ತಾಪ? ಪಥ ಅಂದರೆ ಬೀಳುವುದಕ್ಕೋಸ್ಕರವಾಗಿ.
ಯಾವುದೇ ಒಬ್ಬ ಮನುಷ್ಯ ಯಾತಕ್ಕೋಸ್ಕರ ಬೀಳ್ತಾ ಇದ್ದಾನೆ? ಬೇರೆಯವರಲ್ಲಿರ್ತಕ್ಕಂಥ ಸಂಪತ್ತನ್ನು ತನ್ನ ಸಂಪತ್ತು ಅಂತ ಮಾಡಿಕೊಳ್ಳಿಕ್ಕೆ ಆಗದೆ ಕೆಳಗಡೆ ಬೀಳ್ತಾ ಇದ್ದಾನೆ. ಬೇರೆಯವರಲ್ಲಿರ್ತಕ್ಕಂಥ ಶಕ್ತಿ ಅದಕ್ಕೆ ಒಳಪಟ್ಟು ಬೀಳ್ತಾ ಇದ್ದಾನೆ. ಹೀಗೆ ತನಗಿಲ್ಲದೆ ಇರತಕ್ಕಂಥದ್ದನ್ನು ಬೇರೆಯವರಲ್ಲಿ ಇದೆ ಎಂಬತಕ್ಕ ನೋಡಿಕೊಂಡೇ ಇರ್ತಾ ಇದ್ದಾನೆ. ಅವನ ತಾಪ. ಆ ತಾಪನ ಹಿಂದೆ ಮುಂದೆ ನೋಡಿದ್ರೆ ಅದೇ ಪಥ, ಅಂದರೆ ಪತನವಾಗೋದು ಅಂತ ಅರ್ಥ. ಇನ್ನು ಮುಂದೆ ಪತಿತ ಅಂದರೆ ದಾರಿ ಕಾಣದವ. ಎಲ್ಲ ಮನುಷ್ಯರು ಹುಟ್ಟುತ್ತಾರೆ. ಹುಟ್ಟಿದ ಕೂಡಲೇ ಹುಟ್ಟಿದ ಯಾತಕ್ಕೋಸ್ಕರ ಹುಟ್ಟಿದರು ಅಂಬತಕ್ಕಂತಾನೆ ಮರೆತು ಬಿಡ್ತಾರೆ. ಅಂದರೆ ಏನರ್ಥ ಆಯಿತು? ನಾವು ಒಂದು ಸುಂದರ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು ಅಂತ ಹೇಳಿ ನಾವು ತೀರ್ಥಕ್ಷೇತ್ರದ ಹೆಸರನ್ನೇ ಬಿಟ್ಟು ಬೇರೆ ಮಾರ್ಗದಲ್ಲಿ ನಾವು ಹೋದಂತೆ. ಪ್ರತಿಯೊಬ್ಬರೂ ತಾಯಿಯ ಬಸರಿನಿಂದ ಹೊರಗಡೆ ಬರುವಾಗ ಇದು ವಿಶ್ವನಾಥನ ಕಾರಣಕ್ಕೋಸ್ಕರ ವಿಶ್ವದಲ್ಲಿ ಬೆಳೆದಿದ್ದೀವಿ, ವಿಶ್ವನಾಥ ಯಾವ್ಯಾವ ರೂಪದಲ್ಲಿ ಇದೀವೋ ನಾವು ಕಾಣ್ತೀವಿ ಪ್ರತಿದಿನ ಅಂತ ಅಂದ್ಕೊಂಡು ಬಂದವರು ವಿಶ್ವ ಪರ್ಯಟನ ಮಾಡಿದ್ರು ವಿಶ್ವನಾಥನ ಸ್ಮರಣೆಯನ್ನೇ ಮಾಡದಂತೆ ಕೇವಲ ಭೋಗಾಸಕ್ತರಾಗಿರ್ತಾರೆ. ಆದ್ದರಿಂದ ಅವರಿಗೆ ವಿಶ್ವನಾಥನೇ ಕಾಣಿಸುವುದಿಲ್ಲ. ತಾಯಿ ಹೊಟ್ಟೆ ಒಳಗಡೆ ಇದ್ದ ಸ್ಮರಣೆ ಹೊರಗಡೆ ಆ ಸ್ಮರಣೆಯೇ ಬರುವುದಿಲ್ಲ. ಯಾವಾಗ ಸ್ಮರಣೆ ಬರೋದಿಲ್ಲ ದಾರಿನೂ ಕಾಣೋದಿಲ್ಲ. ಇನ್ನು ಪತಿತ ಅಂದರೆ ದಾರಿ ತಪ್ಪಿಸಿಕೊಂಡವ. ಇಲ್ಲಿ ಕೆಲವರಿಗೆ ಏನು ಮಾಡ್ತಾರೆ? ಹಣದ ಆಕಾಂಕ್ಷೆ, ಮಣ್ಣಿನ ಆಕಾಂಕ್ಷೆ, ಹೆಣ್ಣಿನ ಆಕಾಂಕ್ಷೆ, ಇದು ಮೂರು ಆಕಾಂಕ್ಷೆಗಳಿಂದ ಏನು ಮಾಡ್ತಾರೆ? ಯಾವ ದಾರಿ ಒಂದು ಹೋಗ್ತಾ ಇರ್ತಾರೋ ಅಲ್ಲಿ ತಪ್ಪಿಸ್ಕೊಂಡ್ಬಿಡ್ತಾರೆ. ಅವರು ಒಂದು ಮಣ್ಣು ಸಿಕ್ತು ಅಂದರೆ ಮನೆ ಕಟ್ಟಬೇಕು, ಅಲ್ಲೇ ನಿಂತರು. ಹಣ ಸಂಪಾದನೆ ಮಾಡಬೇಕು, ಅಲ್ಲೇ ಹೋದರು. ಹೆಣ್ಣು ಸಿಕ್ಕಿತು, ಅದರ ಹಿಂದೆ ಸುತ್ತಮುತ್ತಲು ಓಡಾಡಿಕೊಳ್ಳಬೇಕು ಅಂತ ಹೋಗ್ತಾರೆ. ಹೀಗೆ ಕವಲು ದಾರಿಯನ್ನು ಯಾರು ಕಂಡುಕೊಳ್ತಾರೋ ಅವರಿಗೆ ದಾರಿ ತಪ್ಪಿಸಿಕೊಂಡವರು. ಇನ್ನು ಪತಿತ ಅಂದರೆ ದಾರಿ ಬಿಟ್ಟವ. ರಾಜಸ ತಾಮಸರು ಅವರ ಸಂಪರ್ಕದಲ್ಲಿರ್ತಕ್ಕಂಥ ಸಾತ್ವಿಕರು ಸಹ ಸದಾಚಾರಿಗಳಾಗಿದ್ದರೂ ಸಹ ಯಾವಾಗ ಪ್ರಭಾವ ಹೆಚ್ಚಾಗುತ್ತೋ ಆಗ ಅವರು ನಿಯಮೇನ ಏನು ಮಾಡ್ತಾರೆ? ಹೊರಗಿನ ಪ್ರಭಾವಕ್ಕೆ ಅನುಸಾರವಾಗಿ ಸದಾಚಾರವನ್ನೇ ಬಿಟ್ಟು ದುರಾಚಾರಿಗಳಾಗ್ತಾರೆ. ಪುರಾಣದಲ್ಲಿ ಅಜಾಮೇಳ ಮುಂತಾದವನ್ನು ಉದಾಹರಿಸಿದ್ದಾರೆ. ಆ ಪುರಾಣದಲ್ಲಿ ಇರ್ತಕ್ಕಂಥದ್ದನ್ನು ಬೇಡ, ಮನೆಗಳಲ್ಲಿ ಪ್ರತಿಯೊಂದು ಕಾಲದಲ್ಲಿ ಊರು ಮನೆ ಕೇರಿಗಳಲ್ಲಿ ಇಂಥ ಜನರು ಪುಷ್ಕಲವಾಗಿ ನೋಡಬಹುದಾಗಿದೆ. ಆದ್ದರಿಂದ ಪುರಾಣದಲ್ಲಿ ಒಬ್ಬಿಬ್ಬರನ್ನು ಗುರುತಿಸಿದರೆ ನಮ್ಮ ಎದುರೇ ನೂರಾರು ಲಕ್ಷಾಂತರ ಕೋಟ್ಯಾಂತರ ಜನರು ದಾರಿ ಬಿಟ್ಟಿದ್ದವರಿದ್ದಾರೆ. ಇವರೆಲ್ಲರನ್ನು ಒಟ್ಟಿಗೆ ಸೇರಿಸಿ ಒಂದು ಗುಂಪು ಮಾಡಬಹುದು ಅಂದರೆ ಇವರು ಏನಂತ ಹೇಳಬೇಕು? ಪತಿತರು. ಪತಿತರು ಅಂದರೆ ದಾರಿ ಬಿಟ್ಟವರು. ಹಾಗಾದರೆ ಈ ಪತಿತವರ ಗತಿ ಏನು? ಈ ಪತಿತವರು ಕಟ್ಟಿಕೊಂಡು ಭಗವಂತನ ಲಕ್ಷಣಕ್ಕೆ ಏನು ಸಂಬಂಧ ಅಂದರೆ ಮುಂದೆ ಹೇಳ್ತಾರೆ, ಯಾವ ಜೀವರು ತಮ್ಮ ಮಾರ್ಗದಲ್ಲಿ ಇದ್ದರೂ ಬಳಲುತ್ತಿರುವರೋ ಅವರು ತಪ್ತರಾದವರು. ಯಾರು ತಮ್ಮ ನಿಯಮಿತ ಮಾರ್ಗದಲ್ಲಿದ್ದರೂ ಯೋಗ್ಯ ನಾಯಕನನ್ನು ಕಾಣದವರು. ಯಾವ ಜೀವರು ಯಾವ ಮಾರ್ಗದಲ್ಲಿ ಚಲಿಸಬೇಕೋ ಅದನ್ನು ಅರಿಯದೆ ಅನ್ಯ ಮಾರ್ಗದಲ್ಲಿರುವವರು ದಾರಿ ತಪ್ಪಿದವರು. ಹೀಗೆ ಮೂರು ವಿಧ ಪತಿತರು ಎಂದು ನಾವು ಸಾಧಾರಣವಾಗಿ ಗುರುತಿಸಬಹುದು. ಈಗ ನಮ್ಮ ಆಲೋಚನೆಗೆ ಏನು ಕಾಣಿಸುತ್ತೆ? ಇಲ್ಲ, ನಾವು ಪತಿತರಲ್ಲ, ನಾವು ಸದಾಚಾರಿಗಳು. ನಮ್ಮ ಮನತನಕ್ಕೆ ನಾವು ನಡೆದುಕೊಂಡಿದ್ದೇವೆ. ಆದ್ದರಿಂದ ನಮ್ಮನ್ನು ಪತಿತರು ಎಂಬತಕ್ಕಂಥದ್ರಿಂದ ನೀವು ಹೊರಗಡೆ ಹಾಕಿ ಅಂತ ಅಂದ್ಕೊಳ್ತಾರೆ ಎಲ್ಲರೂ. ಎಲ್ಲರೂ ಬುದ್ಧಿವಂತರು ಯಾರು ಅಂದರೆ ವಿಶ್ವದಲ್ಲೇ ಮೊಟ್ಟ ಮೊದಲ ಬುದ್ಧಿವಂತ ಅವರು ಅಂಥೇಳಿ ಅವರ ಬೆನ್ನನ್ನು ಅವರೇ ತಟ್ಟುಕೊಳ್ಳೋದು ಜಗನಗಳೇ ನಾವೆಲ್ಲರನ್ನು ನೋಡೋರು. ಬೇರೆಯವರ ಬುದ್ಧಿವಂತರು ಎಂಬತಕ್ಕಂಥ ಗುರುತಿಸುವ ಗುಣವು ಇಂದಿನ ಜನರಿಗೆ ಇಲ್ಲ. ಯಾಕೆ ಅಂದರೆ ಈ ಎಲ್ಲ ಜನರು
ಪ್ರಾಯಶಃ ಪತಿತರೇ. ಹೇಗಪ್ಪ ಪತಿತರು ಅಂತ ಯಾಕೆ ನೀವು ಅಷ್ಟು ಸ್ಪಷ್ಟವಾಗಿ ಹೇಳ್ತೀರಾ ಅಂದರೆ, ನೋಡಿ, ಒಂದು ದಿನದ ದಿನಚರಿಯನ್ನು ನಾವು ನೋಡೋಣ. ಒಬ್ಬ ಸಾಧಾರಣ ಜೀವ, ಒಬ್ಬ ವ್ಯಕ್ತಿ, ಪುರುಷನಾಗಲಿ ಸ್ತ್ರೀ ಆಗಲಿ, ಬೆಳಗಿನ ಜಾವದಲ್ಲಿ ಏಳಬೇಕು. ಪತಿತಾನ ದಿಕ್ಕು ಅಂತ ಹಿಂದೆ ಹೇಳಿದ್ದೀವಿ, ಪತಿತಾನ ದಾರಿ ಅಂತ ಹೇಳಿದ್ದೀವಿ. ದಾರಿ ಎಲ್ಲಿ ಬರುತ್ತೆ? ದಿಕ್ಕಿನಲ್ಲಿ ಬರುತ್ತೆ. ಆದ್ದರಿಂದ ಎಷ್ಟು ದಾರಿ ಇದೆ, ಎಷ್ಟು ದಿಕ್ಕು ಇದೆ? 10 ದಾರಿ ಇದೆ, 10 ದಿಕ್ಕುಗಳಿದೆ. ಈ 10 ದಾರಿಯಲ್ಲಿ ನಡೆದಿರತಕ್ಕಂಥ 10 ದಿಕ್ಕುಗಳನ್ನು ಧಿಕ್ಕರಿಸಿರತಕ್ಕಂಥ ಯಾವ ಜೀವನ ಗತಿಯನ್ನು ಈಗ ನೀವು ತಿಳ್ಕೊಳ್ಳಿ. ಒಬ್ಬ ವ್ಯಕ್ತಿ ಬೆಳಗಿನ ಜಾವದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು. ಯಾಕೆ ಏಳಬೇಕು? ಬ್ರಾಹ್ಮಿ ಮುಹೂರ್ತೆಯ ಆ ಕಾಲಾಭಿಮಾನಿ ದೇವತೆ ಭಗವಂತನೊಂದಿಗೆ ಬಂದು ಇವರಿಗೆ ಅನುಗ್ರಹಿಸಲು ನಮ್ಮ ಮನೆಗೆ, ನಮ್ಮ ಮನದಲ್ಲಿ, ನಮ್ಮ ಇಂದ್ರಿಯದಲ್ಲಿ ಜಾಗೃತರಾಗ್ತಾರೆ. ಆದರೆ ನಾವು ಏನು ಮಾಡ್ತೀವಿ? ಅರುಣೋದಯಲ್ಲಿ ಆಗ ಬಹುದೀರ್ಘ ನಿದ್ದೆಯನ್ನು ಅತಿ ರೋಗದಿಂದಲೋ ಅತಿ ಆಯಾಸದಿಂದಲೋ ಅಥವಾ ಅತಿ ಕೆಟ್ಟ ಬುದ್ಧಿಗಳಿಂದ ಏನು ಮಾಡ್ತೀವಿ? ಕಾಲು ಚಾಚಿಕೊಂಡು ಮಲಗಿಕೊಂಡಿರ್ತೇವೆ. ಇದು ಏನಾಯಿತು? ನಾವು ಅರುಣೋದಯಕ್ಕೆ ಅಭಿಮಾನಿಯಾದ ದೇವತೆಯನ್ನು ಧಿಕ್ಕರಿಸಿದಂತೆ ಆಯಿತು. ಅಭಿಮಾನಿ ದೇವತೆ ದಿಕ್ಕಿನಲ್ಲಿ ಯಾವ ದಿಕ್ಕಿಗೆ ಬಂದರೋ ಆ ದಿಕ್ಕಿನ ಅಭಿಮಾನಿ ದೇವತೆಯನ್ನು ಆ ದಿಕ್ಕಿನಿಂದ ಪತಿತರಾದಂತೆ ಆಯಿತು. ಆ ಕಾಲಾಭಿಮಾನಿ ದೇವತೆಯೊಂದಿಗೆ ಇರತಕ್ಕಂಥ ಭಗವಂತನನ್ನು ನಾವು ಧಿಕ್ಕರಿಸಿದಂತೆ ಆಯಿತು. ಮುಂದೆ ಯಾರು ಯಾವ ಕಾಲದಲ್ಲೋ ಸೂರ್ಯೋದಯ ನಂತರದಲ್ಲೋ ಸೂರ್ಯೋದಯ ಮುಂಚಿತವಾಗಿ ಎದ್ದರೆ ತಕ್ಷಣದಲ್ಲಿ ಅವರು ಮಾಡಬೇಕಾದ್ದು ಏನು? ಭೂಮಿ ದೇವಿಯ ಪ್ರಾರ್ಥನೆ ಹಾಗೂ ಭೂಮಿ ದೇವಿಗೆ ನಮಸ್ಕಾರ. ಈ ಎರಡು ಪ್ರಾರ್ಥನೆ ಮತ್ತು ನಮಸ್ಕಾರ ಮಾಡೋದಕ್ಕೆ ನಮಗೆ ಏನು ಬೇಕು? ಈ ಭೂಮಿ ತಾಯಿ ಎಂಬತಕ್ಕಂಥವಳು ಒಂದು ತತ್ವಾಭಿಮಾನಿ ದೇವತೆ ಇದ್ದಾಳೆ. ಇರಲು ಸಾಕ್ಷಾತ್ ವರಾಹದೇವರೇ, ಭಗವಂತ ಅನೇಕ ರೂಪಗಳಲ್ಲಿ ಇದ್ದಾನೆ. ಶೇಷದೇವರು ಇದ್ದಾರೆ. ಇವರಾರನ್ನು ನಾವು ಗಮನಿಸದೆ ಅದರ ಮೇಲೆ ನಾವು ಪಾದವನ್ನು ಇಟ್ಟರೆ ಏನಾಗುವುದು? ಆ ಪಾತಾಳ ಅಭಿಮಾನಿ ದೇವತೆಯನ್ನು ಧಿಕ್ಕರಿಸಿದಂತೆ, ಅಲ್ಲಿ ಇರತಕ್ಕಂಥ ಭಗವಂತನ ರೂಪವನ್ನು ಧಿಕ್ಕರಿಸಿದಂತೆ ಆಯಿತು, ಪತಿತರಾದವು. ಮೊದಲನೇದು ಅರುಣೋದಯ, ಸೂರ್ಯೋದಯ ಮೇಲಿನ ದಿಕ್ಕು, ಇದು ಕೆಳಗಿನ ದಿಕ್ಕು. ಇನ್ನು ಉಳಿದಿದ್ದು 8 ದಿಕ್ಕುಗಳು. ಎದ್ದ ಕೂಡಲೇ ನಾವು ಏನು ಮಾಡಬೇಕು? ಸೂರ್ಯ ಉದಯದ ಅಂದರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿಕೊಂಡು ಭಗವಂತನನ್ನು ಆರಾಧನೆ ಮಾಡಬೇಕು. ಜಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ. ಇದನ್ನು ಬ್ರಾಹ್ಮಣರು ವಿಪ್ರರು ಹೇಳಿದರೆ, ಇತರರು ಸೂರ್ಯನಾರಾಯಣ ಅಂತ ಹೇಳಿ ಪೂರ್ವ ದಿಕ್ಕಿಗೆ ತಿರುಗಿಕೊಂಡು ಪೂರ್ವದೇವರು ಅಲ್ಲಿ ಇರತಕ್ಕಂಥ ಸೂರ್ಯನನ್ನು, ಅಂತರ್ಯಾಮಿ ನಾರಾಯಣನನ್ನು ಸ್ಮರಿಸಲೇಬೇಕು. ಇದರಿಂದಲೂ ವಂಚಿತರಾಗಿರ್ತಕ್ಕಂಥ 199 ಜನರು ಏನಾಗಿದ್ದಾರೆ ಎಂದು ಪತಿತರಾಗಿದ್ದಾರೆ. ಪೂರ್ವ ದಿಕ್ಕಿನ ಅಭಿಮಾನಿಯಾಗಿರ್ತ ಇಂದ್ರದೇವರನ್ನು, ಸೂರ್ಯದೇವರನ್ನು, ಅಲ್ಲಿರ್ತಕ್ಕಂಥ ನಾರಾಯಣನನ್ನು ಧಿಕ್ಕರಿಸಿದಂತೆ ಆಯಿತು. ನಂತರದಲ್ಲಿ ಪ್ರಾತಃ ವಿಧಿಯಾಗಿ ಮಲಮೂತ್ರ ವಿಸರ್ಜನೆ ಮಾಡೋಕ್ಕೋಸ್ಕರವಾಗಿ ದಕ್ಷಿಣ ಅಥವಾ ನೈಋತ್ಯ ದಿಕ್ಕಿಗೆ ಹೋಗಿ ನಮ್ಮ ಮಲಮೂತ್ರ ವಿಸರ್ಜನಾದಿಗಳನ್ನು ಮಾಡಬೇಕಾದ ಕರ್ತವ್ಯ. ಅದು ದಕ್ಷಿಣ ದಿಕ್ಕಿನಲ್ಲಿ ಕುಳಿತು ಅಭಿಮುಖವಾಗಿ ಮಾಡತಕ್ಕಂಥ ಕಾರ್ಯ. ಅದನ್ನು ಆ ಸೂರ್ಯೋದಯ ಮುಂಚಿತವಾಗಿ ಮಾಡಿದರೆ ಮಾತ್ರ ಅದು ದೋಷವಾಗುವುದಿಲ್ಲ. ಸೂರ್ಯೋದಯ ನಂತರ ಮಾಡಿದರೆ ದೋಷ ಪೂರ್ಣವಾಗುತ್ತೆ. ಇಲ್ಲಿಯೂ ಸಹ ನಾವು ದಕ್ಷಿಣ
ದಿಕ್ಕಿನ ಅಭಿಮಾನಿ ಯಮದೇವರಿಗೂ ಅಲ್ಲಿರತಕ್ಕಂಥ ಶ್ರೀರಾಮಚಂದ್ರನನ್ನು ನಾವು ಧಿಕ್ಕರಿಸಿದಂತೆ ಆಯಿತು. ನೈಋತ್ಯಾಭಿಮಾನಿಯಲ್ಲಿರ್ತಕ್ಕಂಥ ನಿರತಿಯನ್ನು, ಅಲ್ಲಿರ್ತಕ್ಕಂಥ ಜನಾರ್ದನನನ್ನು ಧಿಕ್ಕರಿಸಿದಂತೆ ಆಯಿತು. ನಂತರ ಸ್ನಾನಕ್ಕೋಸ್ಕರವಾಗಿ ನಾವು ನದಿಗೆ ಹೋಗಿ ಪಶ್ಚಿಮ ದಿಕ್ಕಿನಲ್ಲಿ ಪೂರ್ವದಿಂದ ಹರಿದು ಬರತಕ್ಕಂಥ ನದಿಯಲ್ಲಿ ನಾವು ಮುಳುಗಬೇಕು. ನದಿಯಲ್ಲಿ ಎರಡು ವಿಧ. ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯತಕ್ಕಂಥದ್ದು ಪಶ್ಚಿಮ ವಾಹಿನಿ, ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುವುದು ಪೂರ್ವವಾಹಿನಿ. ಯಾರು ಪೂರ್ವವಾಹಿನಿ ಸ್ನಾನ ಮಾಡುತ್ತಾರೋ ಅವರಿಗೆ ಶ್ರೇಯಸ್ಸು ಬರುತ್ತೆ. ಪಶ್ಚಿಮ ವಾಹಿನಿ ಎಂಬತಕ್ಕಂಥದ್ದು ಇನ್ನೊಬ್ಬರು ಚಿತಾಭಸ್ಮವನ್ನು ಮತ್ತು ಪಿತೃಕಾರ್ಯಕ್ಕೋಸ್ಕರವಾಗಿ ಅತಿಶಯವಾಗಿ ಉಪಯೋಗ ಮಾಡತಕ್ಕಂಥದ್ದು. ಅಂದರೆ ನಾವು ಅಲ್ಲಿ ಪಶ್ಚಿಮ ದಿಕ್ಕಿನಿಂದ ಪೂರ್ವವಾಹಿನಿಯನ್ನು ನಾವು ಅನುಸರಿಸಿ ಭಗವಂತನಿಗೆ ನಮಸ್ಕಾರ ಮಾಡಬೇಕು. ಇದರ ಗಮನವೂ ಯಾರಿಗೂ ಇಲ್ಲ. ಭೂಮಿ, ಆಕಾಶ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಭೂತಾಯಿ, ಹೀಗೆ ಎಲ್ಲವನ್ನು ನಾವು ಉಲ್ಲಂಘನೆ ಮಾಡಿಕೊಂಡು ಶುದ್ಧಿ ವಸ್ತ್ರದಿಂದ, ಶುದ್ಧ ವಸ್ತ್ರದಿಂದ ನಾವು ಸ್ನಾನ ಮಾಡಬೇಕು. ಅದನ್ನು ಬಿಟ್ಟು ನಾವು ಏನು ಮಾಡ್ತಾರೆ, ಜನಗಳು ನಗ್ನವಾಗಿ ಪಿಶಾಚಿಗಳಂತೆ ಸ್ನಾನ ಮಾಡುತ್ತಾರೆ. ಇದೇನಾಯಿತು, 8 ದಿಕ್ಕುಗಳಿಗೂ ವಿರೋಧ ಮಾಡಿದಂತೆ ಆಯಿತು. ಏಕೆಂದರೆ 8 ದಿಕ್ಕಿನಲ್ಲಿ ಇರತಕ್ಕಂಥ ದಿಗಾಭಿಮಾನ ದೇವತೆಗಳು ಇವರನ್ನು ನೋಡ್ತಾ ಇರ್ತಾರೆ. ಒಂದೊಂದು ಹಂತದಲ್ಲೂ ಇವರಿಗೆ ಎಷ್ಟು ಮಾರ್ಕ್ಸ್, ಎಷ್ಟು ಅಂಕಗಳನ್ನು ಹಾಕಬಹುದು ಎಂಬತಕ್ಕಂಥದ್ದಾಗಿ. ಆದರೆ ಪ್ರತಿಯೊಂದರೂ ಶೂನ್ಯ 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 ಸಂಪಾದನೆಯಲ್ಲೇ ಇರೋದ್ರಿಂದ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲಿ ಇಂತಹ ಜೀವರಿಗೆ ಯಾವ ಮಾರ್ಕ್ಸ್ ಅಂದರೆ ಅಂಕವೇ ಬರುವುದಿಲ್ಲ. ಹೀಗಿದ್ದಾಗ ಪತಿತರು ಎಂಬತಕ್ಕಂಥ ಮುಂದೆ ಬರೆಸಿಕೊಂಡು ಹೋದರೆ ಎಲ್ಲರ ಜೀವನ, ಅವರ ಜೀವನವೇ ಹೇಯತಾ ಬುದ್ಧಿ ಉಂಟಾಗುತ್ತದೆ. ಆದ್ದರಿಂದ ಇದನ್ನು ನೀವೇ ತಿಳ್ಕೊಳ್ಳಿ. ಎಲ್ಲರೂ ಪತಿತರು, ಪ್ರತಿ ಕ್ಷಣದಲ್ಲೂ ಪತಿತರು. ಇದನ್ನು ಹೇಗೆ ಉದ್ಧಾರ ಮಾಡಬೇಕು ತಿಳಿದುಕೊಳ್ಳಿ. ಇದಕ್ಕೆ ಒಂದು ಲೌಕಿಕ ಉದಾಹರಣೆಯನ್ನು ಕೊಡಬಹುದಾದರೆ, ನಾವು ಒಂದು ವೆಹಿಕಲ್ ತಗೊಂಡು ಹೋಗಿ ಬೀದಿಯಲ್ಲಿ ಸಂಚರಿಸುವಾಗ ಟ್ರಾಫಿಕ್ ರೂಲ್ಸ್ ನಾವು ಅಬ್ಸರ್ವ್ ಮಾಡಬೇಕು. ಟ್ರಾಫಿಕ್ ರೂಲ್ಸ್ ಅಲ್ಲಿ ಒಂದು ಸಿಗ್ನಲ್ ಜಂಪ್ ಆದರೆ ತಕ್ಷಣದಲ್ಲೇ 500 ರೂಪಾಯಿ 1000 ರೂಪಾಯಿ ದಂಡ ಹಾಕ್ತಾರೆ. ಯಾರು ನೋಡಿಲ್ಲ ಅಂತ ಅನ್ಕೊಂಡಿದ್ರು ಸಹ ಅಲ್ಲಿರ್ತಕ್ಕಂಥ ಸೂಕ್ಷ್ಮಮತಿಯಿಂದ ನಮಗೆ ದಂಡ ಅಂಬತಕ್ಕಂಥ ಬಂದೇ ಬರುತ್ತೆ. ಇದರಂತೆ ಇದು ಉದಾಹರಣೆ ತಗೊಳ್ಳಿ. ಈ ಟ್ರಾಫಿಕ್ ನಿಮ್ಮ ಸ್ಕೂಟರ್, ಕಾರ್ ಯಾವುದೇ ಇದ್ರೂ ಸಹ ಅದೇ ನಿಮ್ಮ ಶರೀರ, ಬಾಡಿ. ಅದರ ಒಳಗಡೆ ಚಾಲಕ ಹೇಗೋ ಹಾಗ ಜೀವ. ಈಗ ಟ್ರಾಫಿಕ್ ಪೆನಾಲ್ಟಿ ಬಿದ್ದಿದ್ದ ಸ್ಕೂಟರ್ಗೂ ಅಥವಾ ಮಾಲೀಕನಿಗೂ, ಸಿಗ್ನಲ್ ಜಂಪ್ ಆಗಿದ್ದ ಸ್ಕೂಟರು ಅಥವಾ ಜೀವನ. ಸ್ಕೂಟರ್ ಆದರೂ ಸಹ ಅದರ ಶಿಕ್ಷೆಗೆ ಒಳಪಟ್ಟವನು ಆ ಜೀವ, ದಂಡಕ್ಕೆ ಅವಕಾಶ ಕೊಟ್ಟವನು ಆ ಜೀವ. ಇದರಂತೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ಒಬ್ಬ ವ್ಯಕ್ತಿ ಯಾವುದೇ ಒಂದು ವೆಹಿಕಲ್ ಅನ್ನು ಹೊರಗಡೆ ತಗೊಂಡು ಹೋದರೆ ಪ್ರತಿ ಕ್ಷಣದಲ್ಲಿ, ಪ್ರತಿ ಕ್ರಾಸ್ ರೋಡ್ನಲ್ಲಿ, ಅಂದರೆ ಯಾವ ದಿಕ್ಕಿನಲ್ಲಿ ಹೋದರೂ ಸಹ ಅವನು ದಂಡವನ್ನೇ ಕೊಡಬೇಕು. ಆ ರೀತಿಯಲ್ಲಿ ನಡೀತಾ ಇದ್ದಾನೆ ಎಂಬತಕ್ಕಂಥ ನೋಡಿದಾಗ ಇದು ನಿಮಗೆ ಭಗವಂತ ಕೊಟ್ಟಿರತಕ್ಕಂಥ ದರ್ಪಣ, ಕನ್ನಡಿ. ನಿಮಗೆ ನಿಮ್ಮ ಶರೀರದಲ್ಲೇ ನೀವು ಎಷ್ಟು ಪತಿತರಾಗಿದ್ದೀರಿ ಅಂತ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಈ ವೆಹಿಕಲ್ ರೂಲ್ಸ್ ಅಂತ ತಿಳ್ಕೊಳ್ಳಿ. ವೆಹಿಕಲ್ ಲೈಸೆನ್ಸ್ ಇಲ್ಲದೆ ಹೋದರೆ ಹೇಗೆ ಅನಿಷ್ಟವೋ ಹಾಗೆ ನಿಮಗೆ ಶಿಷ್ಟಾಚಾರವಾಗಿ ನೀವು ಗುರುತಿಸಿಕೊಳ್ಳಲಿಲ್ಲ ಅಂದರೆ ಲೈಸೆನ್ಸ್ ಇಲ್ಲದೆ ಹೊಡೆದಂತೆ. ವೆಹಿಕಲ್ನ ಹೇಗೆ ನೀವು ವರ್ಕಿಂಗ್ ಕಂಡೀಷನ್ ಇರಬೇಕೋ ಹಾಗೆ ನೀವು ದೇಹ ಶುದ್ಧಿಯನ್ನು ಮಾಡಿಕೊಳ್ಳದೆ, ಅಲಂಕಾರ ಮಾಡಿಕೊಳ್ಳದೆ ಹೋದರೆ ನೀವು ಕೆಟ್ಟಂತೆ. ವೆಹಿಕಲ್ ಮೇಂಟೆನೆನ್ಸ್ ಮಾಡೋದಕ್ಕೆ ಆ ಕಾಲಕ್ಕೆ ಹೇಗೆ ಮಾಡಬೇಕು ಅದರಂತೆ ನೀವು ದೇಹಕ್ಕೂ ಅಲಂಕಾರವನ್ನು ಮಾಡಿಕೊಳ್ಳಬೇಕು.
ದೇಹಕ್ಕೆ ಅಲಂಕಾರ ಎಂಬತಕ್ಕ ಬೇಕಂತೆ, ದೇಹಕ್ಕೆ ಶುದ್ಧ ವಸ್ತ್ರ ಉಟ್ಕೊಳ್ಳೋದು ಪೆಟ್ರೋಲ್ ಅಂತೆ, ದೇಹಕ್ಕೆ ಮುಂದಿನ ಲೈಟ್ ಅಂದ್ರೆ ಏನು, ಒಂದು ಮುಂದೆ ತೋರಿಸಿಕೊಡ್ತಕ್ಕಂಥ ದೀಪವನ್ನು ಹಚ್ಚೋದೇನಿದೆ ಅದು ಚಿಹ್ನೆ. ನೀವು ವೈಷ್ಣವ ಚಿಹ್ನೆಯನ್ನು ಹಚ್ಚಿಕೊಳ್ಳುತ್ತೀರೋ ಅಥವಾ ನೀವು ಯಾವುದೇ ಚಿಹ್ನೆಯನ್ನು ಹಚ್ಚಿಕೊಳ್ಳುತ್ತೀರೋ, ಈ ಚಿಹ್ನೆ ನಿಮಗೆ ಮುಂದಿನ ಬೆಳಕು ತೋರತಕ್ಕಂಥ ದೀಪದಂತೆ. ಈಗ ನೋಡಿ, ಬೆಳಕು ತೋರುವ ದೀಪ ಇಲ್ಲದ ವೆಹಿಕಲ್, ಯಾವುದೇ ವೆಹಿಕಲ್ ಎಷ್ಟು ದೂರ ಹೋಗಕ್ಕೆ ಸಾಧ್ಯ? ಆದರೆ ಮನುಷ್ಯರು ತಿರುಗಾಡ್ತಾ ಇರೋದ್ರಲ್ಲಿ ಎಷ್ಟು ಜನರಲ್ಲಿ ವೈಷ್ಣವ ದೀಕ್ಷೆಯನ್ನು ಹೊತ್ತು ನಡೆಯುತ್ತಿರುವ ವ್ಯಕ್ತಿಗಳನ್ನು ನೀವು ಕಾಣಬಲ್ಲಿರಿ. ಅವರೆಲ್ಲರೂ ಶೂನ್ಯ ಲಲಾಟದಲ್ಲಿ ತಿರುಗುತ್ತಿರುವುದರಿಂದ ಏನನಿಸುತ್ತಾರೆ? ಪತಿತರು. ಇದನ್ನೇ ನಿಮ್ಮ ಮುಂದುವರೆಸಿಕೊಂಡು ಹೋದರೆ ಪತಿತ ತಮ ಎಂಬತಕ್ಕಂಥದ್ದು ನಿಮಗೆ ಗೋಚರವಾಗಿ ಬಿಡುತ್ತೆ. ಹೀಗೆ ಪುರಂದರದಾಸರು ನಮ್ಮನ್ನು ತಿದ್ದಕ್ಕೋಸ್ಕರವಾಗಿ ಪತಿತ 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 ಅಂತ ಹೇಳಿದ್ದಾರೆ. ನಮ್ಮ ನಾಯಕನನ್ನೇ ನಾವು ಯಾವತ್ತು ನಾವು ಗುರುತಿಸಲಿಲ್ವೋ ನಾವು ಪತಿತರಾಗ್ತೀವಿ. ಈ ರೀತಿಯಲ್ಲಿ ಪತಿತರೆಂಬುದು 9 ಅಲ್ಲ, 90 ವಿಧ ಅಲ್ಲ, 900 ವಿಧದಲ್ಲಿ ಹೇಳಿದ್ರು ಸಹ ಈ ನಮ್ಮ ಪತಿತತನ ಎಂಬತಕ್ಕಂಥದ್ದು ವರ್ಣಿಸಲಿಕ್ಕೆ ಇನ್ನೂ ಬೆಳೆಯುತ್ತಲೇ ಹೋಗುತ್ತೆ. ಈ ಸ್ಥಿತಿಯಲ್ಲಿರ್ತಕ್ಕಂಥ ಸಾತ್ವಿಕರಾದರೂ ಪತಿತರಾಗಿರ್ತಕ್ಕಂಥ ಜನಗಳಿಗೆ ಉದ್ಧಾರ ಹೇಗೆ ಎಂಬತಕ್ಕಂಥದ್ದನ್ನ ಶ್ರೀ ಪುರಂದರದಾಸರು ತಮ್ಮ ವಿವೇಕಶೀಲದಿಂದ ಮತ್ತು ಅನುಗ್ರಹಶೀಲದಿಂದ ಅನುಗ್ರಹ ಮಾಡಿರ್ತಕ್ಕಂಥ ಮಂತ್ರ ಯಾವುದು? ಪತಿತ ಪಾವನ. ಹಾಗಾದ್ರೆ ಪಾವನ ಹೇಗಾಗುವುದು? ಈಗ ಎಲ್ಲರಿಗೂ ಮನವರಿಕೆ ಆಗಿರುತ್ತೆ, ಹೌದು ನಾವು ಪತಿತರಾಗಿದ್ದೇವೆ. ಆದರೆ ನಮಗೆ ಈಗ ಭಯ ಉಂಟಾಗಿದೆ, ನಮಗೆ ಈಗ ಅಂಜಿಕೆ ಆಗಿದೆ, ನಮಗೆ ಈಗ ದೇವರ ಮೇಲೆ ಭಯ ಬಂದಿದೆ. ದೇವರನ್ನು ಶರಣ ಹೋಗಬೇಕು, ದೇವರನ್ನು ಕ್ಷಮೆ ಕೇಳಬೇಕು, ದೇವರಿಂದ ನಾವು ಉದ್ಧಾರ ಆಗಬೇಕು. ಹೇಗೆ ಸಾಧ್ಯ? ಅದಕ್ಕೋಸ್ಕರವಾಗಿ ಭಗವಂತನ ಹೆಸರು ಪತಿತ ಪಾವನ. ಪತಿತ ಪಾವನ ಎಂಬುದು ಭಗವಂತನ ಲಕ್ಷಣ. ನೋಡಿ, ಭಗವಂತ ಹಿಂದೆ ತಿಳಿಸಿದಂತೆ ಭಗವಂತನ ನಾವು ನೋಡಬೇಕಾದರೆ ಏನು ಮಾಡಬೇಕು? ಗುರುಗಳ ಮೂಲಕ ಹೋಗಬೇಕು. ಅದನ್ನು ಏನಂತ ಹೇಳಿದ್ದಾರೆ? ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ, ಅಪೇಕ್ಷಿತಂ ಗುರುದ್ವಾರ ಎಂಬತಕ್ಕಂಥದ್ದನ್ನು ಹಿಂದೆ ಶಾಸ್ತ್ರವಾಕ್ಯವನ್ನು ಹೇಳಲ್ಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಪಾವನ ಹೇಗಾಗುವುದು ಅಂತ ಚಿಂತನೆ ಮಾಡಿದರೆ, ಪಾವನ ಎಂದರೇನು? ಪವನ ಸಂಬಂಧಿಯಾದವರೇ ಪಾವನರು. ಪವನ ಎಂದರೆ ಯಾರು? ಯಾರು ವಾಯುದೇವರನ್ನು ತಮ್ಮ ನಾಯಕನೆಂದು ಜ್ಞಾನದಿಂದ ನಿರ್ಧರಿಸಿಕೊಳ್ಳುವರೋ ಅವರಿಗೆ ವಾಯುದೇವರು ಮಾರ್ಗದರ್ಶಕರಾಗುವರು. ಗುರಿ ಮುಟ್ಟುವವರೇ ಪಾವನರು, ಗುರುವಿನ ಪಾದ ಮುಟ್ಟುವವರು ಎಂದರ್ಥ. ಜೀವರು ತಮಗೆ ಇಷ್ಟವಾದ ತಮ್ಮದೇ ಆದ ಸ್ವರೂಪ ಸುಖ ಮೋಕ್ಷ ಫಲ ಪವನ ಮೂಲಕ ಹೊಂದುವರು. ಭಗವಂತನೇ ತಮ್ಮ ಧರ್ಮನಿಷ್ಠೆಯುಳ್ಳ ಜೀವರಿಗೆ ವಾಯುದೇವರನ್ನು ಗುರುಗಳಾಗಿ ಒದಗಿಸಿ ಮಹಾಪ್ರಸಾದ ರೂಪ ಮೋಕ್ಷವನ್ನು ಕರುಣಿಸುವ ಎಂದರ್ಥ. ಮುಕ್ತಾನ ಮುಕ್ತಿಪ್ರದಃ ಎಂಬರ್ಥ ಇಲ್ಲಿದೆ. ಮುಕ್ತಯೋಗ್ಯ ಜೀವರಿಗೆ ಮಾತ್ರವೇ ಮುಕ್ತಿ ಪಾಲಿಸುವ ಎಂಬುದೇ ತಾತ್ಪರ್ಯ. ಪತಿತರು ಎಂಬುದು ಪಖಾರ ಸೂಚಿಸುವುದು. ಪಖಾರದಿಂದ ಮೋಕ್ಷಯೋಗ್ಯ ಜೀವರು ಎಂಬತಕ್ಕಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಯಾರು ಮೋಕ್ಷಯೋಗ್ಯ ಜೀವರು? ದೇವ, ಋಷಿ, ಪಿತೃ, ಪ ಅಂದರೆ ಚಕ್ರವರ್ತಿಗಳು ಮತ್ತು ನರಾಹ ಎಂಬ ಪಂಚವರ್ಗವನ್ನು ಇಲ್ಲಿ ಹೇಳಿದ್ದಾರೆ. ಪಂಚವರ್ಗ ಅಂದರೆ ಯಾವುದು?
ವರ್ಗೀಯ ವ್ಯಂಜನದಲ್ಲಿ ಕವರ್ಗ, ಚವರ್ಗ, ಟವರ್ಗ, ತವರ್ಗ ಮತ್ತು ಪವರ್ಗ ಅಂತಿದೆ. ಈ ಪವರ್ಗ ಎಂಬತಕ್ಕಂಥದ್ದು ಪ, ಫ, ಭ, ಭ, ಮ ಎಂಬುದೇ ಈ ಭಗವಂತನ ಮೋಕ್ಷಕ್ಕೆ ಯೋಗ್ಯರಾದ ಜೀವರುಗಳ ಗುಂಪನ್ನು ಗುರುತಿಸತಕ್ಕಂಥ ವರ್ಗ. ಇವರ ಬಗ್ಗೆ ಮಾತ್ರ ಪತಿತರು. ಇಂತಹವರು ಪತಿತರಾದರೆ ವಾಯುದೇವರಿಂದ ಪಾವನರಾಗುತ್ತಾರೆ. ಅವರೇ ದೇವಋಷಿ, ಪಿತೃಪ, ನರಹ ಎಂಬ ಪಂಚವರ್ಗ. ಆದ್ದರಿಂದ ಪತಿತ ಪಾವನ ಎಂದರೆ ಅಕಸ್ಮಾತ್ ನಿಮ್ಮ ದುರಾದೃಷ್ಟತೆಯಿಂದ, ಸಹವಾಸ ದೋಷದಿಂದ ಪತಿತರಾಗಿದ್ದಲ್ಲಿ ಪವನ ಸಂಬಂಧಿಯಾಗಿ, ಅಂದರೆ ವಾಯುದೇವರ ಶಿಷ್ಯರಾಗಿ, ವಾಯುದೇವರ ನಾಯಕರು ಎಂದು ಜ್ಞಾನಪೂರ್ವಕ ಒಪ್ಪಿಕೊಂಡು ಆರಾಧನೆ ಮಾಡಿದರೆ ವಾಯುದೇವರು ನಮ್ಮನ್ನು ಸರಿಯಾದ ಹಾದಿಯಲ್ಲಿ ಹಚ್ಚಿ ಭಗವಂತನ ಕೃಪೆಗೆ ಪಾತ್ರರಾಗುವಂತೆ ಅನುಗ್ರಹಿಸುತ್ತಾರೆ. ಅಪೇಕ್ಷೆಯ ಗುರುದ್ವಾರಂ ಎಂಬ ಭಗವಂತನ ಅಪೇಕ್ಷೆಯನ್ನು ವಾಯುದೇವರ ಮೂಲಕ ಮುಗಿಸುವುದರಿಂದ ಭಗವಂತನ ಲಕ್ಷಣ ಪತಿತ ಪಾವನ ಎಂಬುದಾಗಿದೆ. ಆದ್ದರಿಂದಲೇ ಉಪನಿಷತ್ತುಗಳಲ್ಲೂ ಸಹ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಎಂಬ ತೈತಿರೀಯ ಉಪನಿಷತ್ತಿನಲ್ಲಿ ನಮಗೆ ಎದುರಿಗೆ ಕಾಣತಕ್ಕಂಥ ಪ್ರತ್ಯಕ್ಷ ದೇವರು ಯಾರು ಎಂದರೆ ತ್ವಾಮೇವ ಎಂಬತಕ್ಕಂತಾಗಿ ವಾಯುದೇವರನ್ನ, ಅಂದರೆ ಗಾಳಿಯನ್ನ ಹೇಳಿದ್ದಾರೆ. ಗಾಳಿಯಲ್ಲಿರ್ತಕ್ಕಂಥ ಭಗವಂತ. ಯಾಕಂದರೆ ಎಲ್ಲರಿಗೂ ಸ್ಪಷ್ಟವಾಗಿ ನಾವು ಬದುಕಿರುವುದು ಯಾರಿಂದ? ಪ್ರತ್ಯಕ್ಷ ಬ್ರಹ್ಮರಾದ ವಾಯುದೇವರಿದ್ದ. ಎಲ್ಲ ಜೀವರಿಗೂ ವಾಯುದೇವರು ಬೇಕಾದರೂ ಸಹ ಇದರ ಜ್ಞಾನ ಇಲ್ಲದೆ ಪಶುಗಳಂತೆ ಬಾಳುತ್ತಿರುವವರು ಅವರು ವಾಯುದೇವರ ನಾಯಕರು ಅಂತ ಒಪ್ಪಿದ್ದಾರೆ ಅಂತ ಹೇಳಕ್ಕಾಗಲ್ಲದಲ್ಲ. ಆದ್ದರಿಂದ ಆಚಾರ್ಯ ಶ್ರೀಮದಾಚಾರ್ಯ ಸ್ವಂತಮೇ ಜನ್ಮ ಜನ್ಮನೇ ಎಂಬ ಅನುಸಂಧಾನ ಅನುಷ್ಠಾನ ಜೊತೆಯಲ್ಲಿ ಭಕ್ತಿ ಜ್ಞಾನ ವೈರಾಗ್ಯ ಸಹಿತವಾಗಿ ನಮ್ಮ ಗುರುಗಳಲ್ಲಿ ವಾಯುದೇವರನ್ನು ಕಂಡುಕೊಂಡು ತನ್ಮೂಲಕ ಭಗವಂತನ ವಿಶೇಷ ಲಕ್ಷಣವಾದ ಪತಿತ ಪಾವನ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಎಂಬತಕ್ಕಂತಾಗಿ ಶ್ರೀ ಪುರಂದರದಾಸರು ಇಲ್ಲಿ ಆದೇಶಿಸುತ್ತಿದ್ದಾರೆ. ಇಂತಹ ಅಮೋಘವಾದ ಅನುಗ್ರಹ ಅನುಕಂಪನವನ್ನು ತೋರಿದಕ್ಕಂಥ ಶ್ರೀ ಪುರಂದರದಾಸರಿಗೆ ನಮ್ಮ ಕೈಲಾಗಿದ್ದು ನಮೋ ನಮಃ ಎಂಬ ದೀರ್ಘದಂಡ. ಸ್ವಾರಸ್ಯ ಅಂದ್ರೆ ತೇಜಸ್ಸೇ ಮೊದಲಾದ ಒಂದು ದ್ರವ್ಯವೇ ಅಲ್ಲಿಯೂ ಅಧಿಷ್ಠಾನ. ಕೇಶವಂತಕ ಬ್ರಹ್ಮ ಬರಬೇಕಾದ ಅದಕ್ಕೆ ಸ್ವಾರಸ್ಯ ಸತ್ಯವ್ರತ ತೀರ್ಥರು ಬರೆದ ಟಿಪ್ಪಣಿ ಸತ್ಯವ್ರತರು ಏನ್ ಬರೀತಾರೆ? ಸತ್ಯವ್ರತರು ಅಂದ್ರೆ